ನಮಸ್ಕಾರ, ಶುಭೋದಯ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಮೊದಲನೇ ಬಾರಿ ಚಾನಲ್ ವೀಕ್ಷಿಸ್ತಾ ಇದ್ದೀರಾ ಅಂದರೆ ಈಗಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಇನ್ನು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಒಳ್ಳೆದಾಗ್ಲಿ ಅಮ್ಮ. ಗುರುಗಳೇ, ಆ್ಯಕ್ಚುಲಿ ನೀವು ಈ ವರ್ಷದ ಸ್ಟಾರ್ಟಿಂಗಲ್ಲಿ ಹೇಳಿದ್ರಿ ಈ ವರ್ಷ ಯಾವುದೇ ರೀತಿ ನಮಗೆ ಗ್ರಹಣಗಳಿರೋದಿಲ್ಲ ಅಂತ. ಬಟ್ ಆದರೂ ಇವಾಗ ಗ್ರಹಣ ಇದೆ, ಬರ್ತಾ ಇದೆ ಅಂತೆಲ್ಲ ಒಂದಷ್ಟು ಟಾಕ್ಸ್ ಬರ್ತಾ ಇದೆ. ಸೊ ನಿಜವಾಗ್ಲೂ ಗ್ರಹಣ ಅನ್ನೋಂಥದ್ದು ಈ ತಿಂಗಳಲ್ಲಿ ನಡೀತಾ ಇದೆಯಾ, ಇಲ್ಲಿ ಆಚರಣೆ ಅನ್ನೋಂಥದ್ದು ನಾವು ಮಾಡಬೇಕಾಗತ್ತಾ, ಈ ಒಂದು ಗೊಂದಲದಲ್ಲಿದ್ದಾರೆ ಸಾಕಷ್ಟು ಜನ. ಸೊ ಇವೆಲ್ಲದಕ್ಕೂ ಬ್ರೇಕ್ ಹಾಕಬೇಕು ಅಂತಂದರೆ ಈ ವಿಚಾರವಾಗಿ ಹೆಚ್ಚಿನ ಮಾಹಿತಿನ ತಿಳಿಸ್ಕೊಡಿ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಅದೇ ಗ್ರಹಣಗಳು ಎಲ್ಲೋ ಅಂದರೆ ಯಾವುದೋ ದೇಶಕ್ಕೆ, ಅದು ಕೂಡ ಪೂರ್ಣ ಪ್ರಮಾಣದಲ್ಲಿಲ್ಲ. ಅಂತಹ ಗ್ರಹಣ ನಡೆದಾಗ ನಮಗೆ ಇಲ್ಲ ಅಂತ ಉಲ್ಲೇಖ ಇದ್ದಾಗ ಅದ್ರ ಗೋಜಿಗೆ ಹೋಗಬಾರ್ದು ನಾವು. ಆಮೇಲೆ ಭಯ ಪಡಿಸೋಕ್ಕೂ ಹೋಗಬಾರ್ದು. ಇಲ್ಲ ಅಂತ ಕೆಲವರು ಹೇಳಿದ್ರು, ಈ ರಾಶಿಯವರು ಶಾಂತಿ ಮಾಡಿಕೊಳ್ಳಿ ಅಂತ ಹೇಳ್ತಾರೆ. ಇಲ್ಲ ಅಂದಮೇಲೆ ಅದು ಹೆಂಗೆ ಶಾಂತಿ ಮಾಡ್ಕೊಳ್ಳೋದು? ಅದಕ್ಕೆ ನಾನು ನೇರವಾಗಿ ಒಂದಷ್ಟು ಮೆಸೇಜನ್ನು ಕೊಡೋದಾದರೆ, ಗ್ರಹಣಗಳಲ್ಲಿ ಬಹುಶಃ ನೀವು ಮೊದಲು ಇದ್ದರೆ ಹೇಗೆ ಮಾಡ್ತಿದ್ರೋ ಆ ಆಚರಣೆಗಳು ಯಾವವೂ ಇರೋದಿಲ್ಲ. ಈ ಕಾರ್ಯಕ್ರಮದ ಪ್ರಾಯೋಜಕರು NK42 Fitness. Get your growth, speak loudly. Your fitness journey starts here. NK42 Fitness, second floor, Zudio Shop Building, Balagere Road, Vartur. Contact 973194115. Transform your body, transform your life. ನಮ್ಮ ಆರೋಗ್ಯವೇ ನಮ್ಮ ಸಂಪತ್ತು, ಅದನ್ನು ಕಾಪಾಡುವುದು ನಮ್ಮ ಹೊಣೆಗಾರಿಕೆ. ಭಗವಾನ್ ನೋನಿ 55ಕ್ಕೂ ಹೆಚ್ಚು ಆರೋಗ್ಯದ ಸಮಸ್ಯೆಗಳಿಗೆ ರಾಮಬಾಣ. ಇದು ಕೇವಲ ಔಷಧಿ ಮಾತ್ರವಲ್ಲ, ಅಮೃತ ಸಂಜೀವಿನಿ. ನಮ್ಮ ಸಂಸ್ಥೆಯ ಉತ್ತಮ ಗುಣಮಟ್ಟದ ಹೇರ್ ಆಯಿಲ್, ಪೇನ್ ಆಯಿಲ್ ಮತ್ತು ನೋನಿ ಸೋಪ್ ಲಭ್ಯವಿದೆ. ನೀವು ಕೂಡ ಭಗವಾನ್ ನೋನಿ ಹೇರ್ ಆಯಿಲ್, ಪೇನ್ ಆಯಿಲ್ ಮತ್ತು ಸೋಪುಗಳನ್ನು ಕೊಂಡುಕೊಳ್ಳಲು ಈಗಲೇ ಸಂಪರ್ಕಿಸಿ 9590799995 8217847031. ಇರುತ್ತೆ. ನೀವೇನಾದರೂ ಜಪ, ಅನುಷ್ಠಾನ, ಒಂದು ಯಜ್ಞವನ್ನು, ಒಂದು ಪೂಜೆಯನ್ನು ಅಮಾವಾಸ್ಯೆ ಆದ್ದರಿಂದ ಇನ್ನು ಅಮಾವಾಸ್ಯೆಗೆ ಸಂಬಂಧಪಟ್ಟಾಗ ನೀವೇನಾದರೂ ಮಾಡ್ಕೊಳ್ತೀನಿ ಅಂತಂದರೆ ಬಹುಶಃ ಒಂದಷ್ಟು ಫಲಿತಾಂಶಗಳಿರ್ತವೆ. ಫಲಿತಾಂಶಗಳಂತಂದರೆ ನಮಗೆ ಪರೀಕ್ಷೆ ಕೊಟ್ಟರೆ, ಆ ಪರೀಕ್ಷೆಗೆ ಪ್ರಶ್ನೆ ಪತ್ರಿಕೆ ಕೊಟ್ಟರೆ ಉತ್ತರಗಳು ನಮ್ಗೆ ಗೊತ್ತಿರಬೇಕಲ್ಲ. ಹಾಗೆ ನಾವೇನಾದರೂ ಒಂದನ್ನು ಪಡೆದುಕೊಳ್ಬೇಕು ಅಂತಂದರೆ ಪ್ರಶ್ನೆ ಪತ್ರಿಕೆಯನ್ನು ನಿಮ್ಮ ಮುಂದಿಡ್ತೀನಿ ಪ್ರೀತಿಯ ಬಂಧುಗಳೇ. ಒಂದನೆಯದು, ಪಿತೃಗಳಿಗೆ ಸಂಬಂಧಪಡುವ ಹಾಗೆ ಏನಾದರೂ ಮಾಡ್ತೀನಿ ಅಂತಂದರೆ ಮಾಡಿಕೊಳ್ಳಿ. ಈ ಪಿತೃ ದೇವತೆಗಳಿಗೆ ಏನು ಕೊಡಬೇಕು, ಏನು ಕೊಡ್ತೀರಾ ಅಂತ ಏನಾದರೂ ನಿಮಗೆ ಕ್ವಶನ್ ಬಂದರೆ ಅದಕ್ಕೆ ತಿಲತರ್ಪಣ ಪ್ರಾಮುಖ್ಯತೆ ಕೊಡುವಂಥದ್ದು. ಎರಡನೆಯದು, ಗ್ರಹಣ ಅಂತ ಉಲ್ಲೇಖ ಇದೆಯಲ್ಲ, ಇದನ್ನು ನೀವು ಮನಸ್ಸಲ್ಲಿ ಇಟ್ಟುಕೊಂಡು ಮಾಡಲಿಕ್ಕೆ ಹೋಗಬಾರ್ದು. ಅಲ್ಲಿ ಏನು ಅಂತಂದರೆ ಅಮಾವಾಸ್ಯೆ ಅನ್ನೋದನ್ನು ಮಾತ್ರ ನೀವು ತೆಗೆದುಕೊಂಡು ಅಲ್ಲಿ ತರಕಾರಿಗಳನ್ನು, ಒಂದಷ್ಟು ಬೇಳೆಕಾಳು, ಅಕ್ಕಿಯನ್ನು, ವಸ್ತ್ರವನ್ನು ದಾನ ಮಾಡುವಂಥದ್ದು. ಒಂದು ಕೊಡ ನೀರನ್ನು ಮನೆಯಿಂದ ಹೊರಗಿಡುವಂಥದ್ದು. ಒಂದು ವಸ್ತ್ರವನ್ನು ಅಂದರೆ ಒಂದು ಪಂಚೆ ಅಥವಾ ಶಲ್ಯ ಇರುತ್ತಲ್ಲ ಮೇಲೆ ಹಾಕ್ಕೊಳ್ಳೋದು, ಅದನ್ನು ನಿಮ್ಮ ಬಾಗಿಲಲ್ಲಿ ಹಾಕುವಂಥದ್ದು. 11:30ಯಿಂದ 12:00ವರೆಗೆ ಕನಿಷ್ಠ ಪಕ್ಷ ಒಂದು ಟೌಲನ್ನು ನಿಮ್ಮ ಮನೆ ಮುಂದೆ ಹಾಸಿಬಿಡಿ. ಒಂದು ಕೊಡ ನೀರಿಟ್ಟಿಬಿಡಿ. ಪಿತೃದೇವತೆಗಳು ಬಹಳಷ್ಟು ತೃಪ್ತರಾಗ್ತಾರೆ ಅಮಾವಾಸ್ಯೆಯಲ್ಲಿ. ಎಲ್ಲೋ ಇದ್ದವರು, ನೆಂಟರು, ನಿಮಗೆ ಬೇಕಾಗಿರೋರು, ಬಹಳ ಬೇಕಾಗಿರುವ ನೆಂಟರು ನಿಮ್ಮ ಮನೆಗೆ ಬಂದರೆ, ಅಥವಾ ಆಪತ್ಕಾಲಕ್ಕೆ, ಆಪತ್ತು ಅಂದರೆ ಅಂಥ ಇಂಥ ಆಪತ್ತಲ್ಲ, ಅದು ಅಂತಹ ಆಪತ್ತು ತಕ್ಷಣ ಅವರು ಬಂದ ತಕ್ಷಣವೇ ಆ ಆಪತ್ತು ಮಂಗಮಾಯವಾಗುತ್ತೆ ಅಂತಂದರೆ, ಅಷ್ಟು ಚೆನ್ನಾಗಿ ನಿಮ್ಮನ್ನು ನೋಡಿಕೊಳ್ತಾರೆ ಅಂತಂದರೆ, ಅಷ್ಟು ಚೆನ್ನಾಗಿ ನಿಮಗೆ ಅವರು ಸಹಾಯ ಮಾಡ್ತಾರೆ ಅಂತಂದರೆ ಬಹುಶಃ ಹೇಗಿರುತ್ತೆ ಹೇಳಿ. ಹಾಗೆ ಪಿತೃದೇವತೆಗಳು ಬಂದು ಹೋದರೆ ಮನೆಗೆ ಹಾಗಿರ್ತೀರಿ ನೀವು, ಅಷ್ಟು ಸುಖ ಸೌಖ್ಯದಿಂದ ಇರ್ತೀರಿ. ಒಂದು ವಸ್ತ್ರವನ್ನು 11:30ಯಿಂದ 12:00 ಹಾಕಿದ್ದಾದಮೇಲೆ ಮತ್ತೆ ಅದನ್ನು ಎಲ್ಲರೂ ಕೂಡ, ಮನೇಲಿ ಇರೋರು ಎಲ್ಲರೂ ಕೂಡ ತಲೆ ಮೇಲೆ ಪ್ರೋಕ್ಷಣೆ ಮಾಡ್ಕೊಳ್ಳೋದು, ಆ ಟವಲನ್ನು ಮತ್ತೆ ಹೆಗಲ ಮೇಲೆ ಹಾಕ್ಕೊಳ್ಳೋದು. ಮನೆ ಯಜಮಾನ ಅವನ ಎಡಬದಿ ಹೆಗಲ ಮೇಲೆ ಹಾಕ್ಕೊಳ್ಳುವಂಥದ್ದು. ಇಷ್ಟು ಬಹಳ ಮುಖ್ಯವಾಗಿರೋಂಥದ್ದು. ಇನ್ನು ನೀವೇನಾದರೂ ಆಚರಣೆ ಮಾಡೋದಾದರೆ ಧ್ಯಾನವನ್ನು ಆಚರಣೆ ಮಾಡಿ. ಇನ್ನು ನೀವೇನಾದರೂ ತಪಸ್ಸನ್ನು ಆಚರಣೆ ಮಾಡ್ತೀನಿ ಅಂತಂದರೆ ತಪಸ್ಸನ್ನು ಮನೆಯ ಒಳಗೋ, ದೇವರ ಮನೆಯಲ್ಲೋ, ನದಿ ತೀರದಲ್ಲೋ
ನೀವೊಂದು ಸೂರ್ಯನಿಗೆ ಸಂಬಂಧಪಟ್ಟ ಹಾಗಿರತಕ್ಕಂತಹದ್ದು ಮಂತ್ರವನ್ನು ಹೆಚ್ಚಿಗೆ ಹೇಳ್ಕೊಳ್ಳೋಂಥದ್ದು. ರಾಹುಗೆ ಸಂಬಂಧಪಟ್ಟ ಮಂತ್ರವನ್ನು ಹೆಚ್ಚಿಗೆ ಹೇಳ್ಕೊಳ್ಳೋದು. ಗುರುಗಳು ನಾನು 9 ಹೇಳ್ತೇನೆ ಅಂತಂದರೆ ನವಗ್ರಹದ 9 ಸ್ತೋತ್ರಗಳನ್ನು ಹೆಚ್ಚಿಗೆ ಹೇಳ್ಕೊಳ್ಳುವಂಥದ್ದು. ಇದರಲ್ಲಿ ಪ್ರಧಾನವಾಗಿ ಸೂರ್ಯನನ್ನು ಕುರಿತು ನೀವು ಅನುಷ್ಠಾನ ಮಾಡಿಕೊಳ್ಳುತ್ತೀರಿ. ಸೂರ್ಯದೇವನಿಗೆ ಸಂಬಂಧಪಟ್ಟಾಗಿರೋಂಥ ಅರ್ಘ್ಯವನ್ನು ಓಂ ಘೃಣಿ ಸೂರ್ಯಾಯ ನಮಃ ಅಂತೇಳಿ ಅರ್ಘ್ಯವನ್ನು ಕೊಡ್ತಾ ಇರ್ತೀರಿ. ಆ ಅರ್ಘ್ಯವನ್ನು ಕೊಡಬೇಕಾದ್ರೆ ನೀವು ಮನಸ್ಸಲ್ಲಿ ಏನಿರಬೇಕು ಅಂತಂದರೆ ಕೃತಜ್ಞತಾ ಭಾವದಿಂದ ನಮಗೆ ಈ ಪ್ರಕೃತಿಯಲ್ಲಿ ಕಾಲಕಾಲಕ್ಕೆ ಏನೇನು ಬೇಕೋ ಅದನ್ನು ಸುವ್ಯವಸ್ಥಿತವಾಗಿ ಮಾಡಿಕೊಟ್ಟಿದೆಯಾ, ಅದಕ್ಕಾಗಿ ಧನ್ಯೋಸ್ಮಿ ತಂದೆ ಅಂತ ಹೇಳಿ ಮನಸ್ಸಲ್ಲಿ ಅಂದುಕೊಂಡು ನನಗೆ ಅದು ಬೇಕು ಇದು ಬೇಕು ಅಂತ ನೀವು ಯಾವುದೇ ಕಾರಣಕ್ಕೂ ಅಮಾವಾಸ್ಯೆಯಿಂದ ಕೇಳುವುದು ಸಮಂಜಸವಲ್ಲ. ನೀವು ಯಾರೋ ನಿಮ್ಮ ಮನೆಗೆ ಅತಿಥಿಗಳು ಬರ್ತಾರೆ ಊಟ ಮಾಡಲಿಕ್ಕೆ, ಊಟ ಮಾಡಿದಾದಮೇಲೆ ಆ ನಂತರ ಅವರ ಮುಂದೆ ಬೇಡಿಕೆಗಳಿಡೋದು ಎಷ್ಟು ಸಮಂಜಸ? ಅಥವಾ ಊಟಕ್ಕೆ ಕೂರುವ ಮುನ್ನ ಅವರ ಮುಂದೆ ಬೇಡಿಕೆ ಇರೋದು ಎಷ್ಟು ಸಮಂಜಸ? ಹಾಗಾಗಿ ತೃಪ್ತಿಯಿಂದ ಆ ಒಂದು ಅತಿಥಿಗೆ ನೀವು ಮಾಡಿರತಕ್ಕಂತಹ ಮನೆಯಲ್ಲಿ ಷಡ್ರಸೋಪೇತವಾದ ಭೋಜನಗಳನ್ನು ಉಣಬಡಿಸೋದು ನಿಮ್ಮ ಕರ್ತವ್ಯ ಆಗಿರುತ್ತೆ. ಅಂದರೆ ಅದರ ಮೀನ್ಸ್ ತಪಸ್ಸನ್ನು ಆಚರಣೆ ಮಾಡೋದು ದೊಡ್ಡ ಮಟ್ಟದ ಸಂಕಲ್ಪ. ಇದೇ ನಿಮಗೆ ಮೇಜರ್ ಆಗಿ ನೀವೇನಾದರೂ ದೇವತೆಗಳಿಗೆ ಪಿತೃಗಳಿಗೆ ಏನಾದರೂ ಕೃತಜ್ಞತೆ ಹೇಳ್ತೀನಿ ಅಂತಂದರೆ ನೀವು ದಾನ ಮಾಡೋದು, ತಪಸ್ಸು ಮಾಡೋದು. ದಾನ ಅಂತಂದರೆ ಈಗ ನಾನು ಹೇಳಿದೆ ಅಲ್ವಾ, ಈ ಎಳ್ಳುಂಡೆ, ಈ ಒಂದು ಬೇಳೆಕಾಳುಗಳು, ಒಂದಷ್ಟು ತರಕಾರಿಗಳು ಇವೆಲ್ಲ ಕೊಡ್ತೀನಿ ಅಂತಂದರೆ ಅದ್ಭುತ ಪ್ರೀತಿ ಬಂಧುಗಳೇ. ಇವತ್ತು ದಾನ ನೀವೇನು ಕೊಡಬೇಕು ಅಂದುಕೊಂಡಿದ್ದೀರೋ ಅವೆಲ್ಲವೂ ಕೂಡ ಬಹುಶಃ ಈ ಹಿಂದೆ ನಿಮ್ಮ ಎಷ್ಟು ಜನ್ಮಗಳಿದ್ದವೋ ಅಷ್ಟೂ ಜನ್ಮಗಳಲ್ಲಿ ಮಾಡಿರ್ತಕ್ಕಂಥ ಯಾವುದೋ ಕರ್ಮ ಇತ್ತು ಅಂತಂದರೆ ಅಮಾವಾಸ್ಯೆಯಲ್ಲಿ ಮಾಡೋ ದಾನ ಅಷ್ಟು ಜನ್ಮಗಳ ಕರ್ಮವನ್ನು ತೊಳೆದಾಕತ್ತೆ. ಇದು ಸ್ವಲ್ಪ ನೆನಪಿಟ್ಕೊಳ್ಳಿ ಪ್ರೀತಿಯ ಬಂಧುಗಳು. ಇದು ಬಿಟ್ಟು ರಾಶಿಗಳಿಗೆ ಸಂಬಂಧಪಟ್ಟ ಯಜ್ಞವಾಗಲಿ, ರಾಶಿಗಳಿಗೆ ಸಂಬಂಧಪಟ್ಟ ಯಾವುದೇ ಹೋಮ ಹವನವಾಗಲಿ ಮಾಡುವುದು ಅಷ್ಟು ಸಮಂಜಸವಲ್ಲ. ಇದು ನಿಮಗೆ ಬೇಕಾಗಿರ್ತಕ್ಕಂಥದ್ದು. ಪ್ರೇರಣಾದಾಯಕವಾಗಿ ನಿಮ್ಮ ಒಳಗಡೆ ಒಂದು ಖುಷಿ ಬರಬೇಕು ಅಂತಂದರೆ ನೀವು ಯಾರಿಗಾದ್ರೂ ಕೊಡುವಾಗ ಖುಷಿ ಇರಬೇಕಾದ್ರೆ ನಾನು ಕೊಟ್ಟೆ ಅನ್ನುವ ಹುಂಬುತನ ಆಗಲಿ, ನಾನು ಕೊಟ್ಟೆ ಅನ್ನುವ ಅಹಂಕಾರ ಏನಾದರೂ ಸ್ವಲ್ಪ ತಲೆಗೋಯ್ತು ಮುಗೀತು. ಆ ರೀತಿ ಮಾಡಿಬಿಟ್ಟು ಅಬ್ಬಾ ನಾನಿವತ್ತು ಆ ಪ್ರಾಣಿ ಪಕ್ಷಿ ತಿಂತಲ್ಲ, ಆನಂದಪಟ್ಟೆ, ನಾನು ಅದಕ್ಕೆ ಎಷ್ಟು ಹಸಿವಾಗಿತ್ತೋ ಏನೋ, ಆ ಹಸಿವು ನೀಗಿಸ್ನಲ್ಲ, ತೃಪ್ತಿ ಮಾಡಿಕೊಡೆ. ನಿಮಗೆ ಎಷ್ಟು ಹಸಿವಾದಾಗ ಆ ಹಸಿವು ನೀಗಿದ ಮೇಲೆ ಎಷ್ಟು ತೃಪ್ತಿ ಭಾವನೆ ಬರುತ್ತೋ ಅಂಥ ಸಂತೃಪ್ತಿ ಭಾವನೆಯನ್ನು ಹೊಂದೋದು ಮಾತ್ರ ನೆನಪಿಟ್ಟುಕೊಳ್ತೀರಿ. ಬಿಟ್ಟರೆ ಬೇರೆ ಅನ್ಯತಾ ಭಾವನೆಗಳಿಗೆ ಇಲ್ಲಿ ಜಾಗವಿಲ್ಲ ಪ್ರೀತಿ ಬಂಧುಗಳು. ಇಷ್ಟನ್ನು ಮಾಡಿಕೊಳ್ತೀರಿ. ಗ್ರಹಣದ ಆಚರಣೆ ಯಾರಿಗಾದರೂ ಅನುಕೂಲ ಇತ್ತು ಅಂತಂದರೆ ನದಿ ತೀರದ ಬಳಿ ಹೋಮವನ್ನು ಮಾಡಿ, ನದಿ ತೀರದ ಬಳಿ ನೀವು ತಪಸ್ಸನ್ನು ಆಚರಣೆ ಮಾಡಿ, ನೀರಲ್ಲಿ ಕುಳಿತುಕೊಂಡು ಮಧ್ಯಾಹ್ನ ನೀವು ಆನಂದವಾಗಿ ಸೂರ್ಯದೇವನ ಮಂತ್ರ ಹೇಳ್ತಾ ಬನ್ನಿ. ತಂದೆ ತಾಯಿಗಳನ್ನು ತಿಳ್ಕೊಳ್ಳಿ. ಎಷ್ಟು ಜನ ನಿಮ್ಮ ಗತಿಸಿ ಹೋಗಿರತಕ್ಕಂತಹ ಹಿರಿಯರೆಲ್ಲರೂ ಕೂಡ ತಿಳ್ಕೊಳ್ಳಿ. ಇನ್ನೂ ಒಂದು ಕೃತಜ್ಞತೆ ಹೇಳೋದಾದರೆ, ನಮಗೆ ಸ್ವಾತಂತ್ರ್ಯ ತಂದು ಕೊಟ್ಟರಲ್ಲ ಅಂತಹ ಮಹಾನುಭಾವರೆಲ್ಲರಿಗೂ ಕೂಡ ಬೇಕಾದರೆ ಈ ಅಮಾವಾಸ್ಯೆಯಲ್ಲಿ ತರ್ಪಣ ಬಿಡಿ, ಎಲ್ರಿಗೂ ಸಲ್ಲುತ್ತೆ. ನಿಮಗೆ ನೆನಪಿರೋ ಅಷ್ಟು ಎಷ್ಟು ಜನಕ್ಕೆ ಕೊಡ್ತೀರೋ ಇದು ರೀ ನಿಮ್ಮ ಅಭಿರುಚಿ. ಇದು ನಿಮ್ಮ ಅಭಿರುಚಿ ಆಗಿತ್ತು ಅಂತಂದರೆ ನೀವು ಏನೇನೋ ಹೇಳ್ತಿರಲ್ಲ, ಸಣ್ಣ ಸಣ್ಣದಾಗಿ ರೆವೆನ್ಯೂ ಮಾಡ್ಕೊಂಡ್ರೆ ಕೋಟಿ ಬರುತ್ತಂತ, ಅದು ಯಾವುದೂ ಬರಲ್ಲ. ಇದೇ ನಿಮಗೆ ಬರೋದು. ಯಾರಿಗಾದರೂ ದೇಶಕ್ಕಾಗಿ ಪ್ರಾಣ ತೆತ್ತ ಅನೇಕ ಯೋಧರು, ಯಾರಾದರೂ ನೋವಲ್ಲಿರ್ತಕ್ಕಂಥವರಿಗೆ ನೀವೇನಾದರೂ ಕೊಡ್ತೀನಿ ಅಂತ ಮಾತಾಡೋ ದೇವರ ಜೊತೆ ನೀವೇನೂ ಮಾಡಲ್ಲ ರೀ. ಯಾವನೋ ಪಾಪ ಹಸಿವು ಅಂತ ಕೇಳ್ತಾನೆ, ಹಸಿವು ಅಂತ ತಂಗ್ಲಾಚಿ ಬಂದರೆ ನೀವು ಅವನಿಗೇನು ಕೊಡಲ್ಲ. ಅದ್ಯಾವುದೋ ತೊಗೊಂಡೋಗಿ ಉಂಡಿಗೆ ಹಾಕ್ತೀರಿ 500 ರೂಪಾಯಿ. ಅವನೇನಕ್ಕೆ ಬಳಸ್ತಾನೆ ಗೊತ್ತಿಲ್ಲ, ದಡ್ಡ ನನ್ನ ಮಗ. ಯಾವುದಕ್ಕೆ ಬಳಸ್ತಾನೆ ಗೊತ್ತಿಲ್ಲ, ಅಥವಾ ಅವನು ಕಬಳಿಸ್ತಾನೆ ಗೊತ್ತಿಲ್ಲ. ಇವನು ಹಸಿವಿಂದ ಬಳಲ್ದ ಇವನ ರೂಪದಲ್ಲಿ ಭಗವಂತ ಬಂದು ನೀವು ಇವನಿಗೇನು ಕೊಡಲೇ ಇಲ್ಲ, ಅಲ್ಲಿ ಹೋಗಿ ಉಂಡಿಗೆ ತುಂಬಿಸ್ರಿ. ಇದು ನೀವು ಮಾಡೋ ತಪ್ಪು. ಅದಕ್ಕೆ ನಾನೇನು ಹೇಳ್ತೀನಿ ಅಂತಂದರೆ, ನಿಮ್ಮ ಮುಂದೆ ಯಾರಾದರೂ ಅಂಗಲಾಚಿ ಬೇಡ್ತಾರೆ ಅಂತಂದರೆ, ನಿಮ್ಮನ್ನು ಯಾರಾದರೂ ಏನಾದರೂ ಕೇಳ್ತಾರೆ ಅಂತಂದರೆ ಇನ್ನೊಂದು ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ. ಈ ಅಮಾವಾಸ್ಯೆಗಳೊಂದು ಯಾರಾದರೂ ಬಂದು ಕೇಳಿದರೆ, ಮನೆ ಮುಂದೆ ಭಿಕ್ಷುಕರಾಗಿರಲಿ ಅಥವಾ ಯಾರಾದರೂ ಯಾಚನಾ ಸ್ಥಿತಿಯಿಂದ ಬಂದು ನಿಮ್ಮನ್ನು ಏನಾದರೂ ಕೇಳಿದರೆ, ಬಹುಶಃ ಇದು ಕೂಡ ಪರೀಕ್ಷೆಯೇ. ಯಾರಾದರೂ ಆಶ್ರಮದವರು ಬರ್ತಾರೆ, ಅಂತಹ ಆಶ್ರಮವಾಸಿಗಳು ಬಂದು ಮನೆ ಮುಂದಗಡೆ ನಮಗೆ ವಸ್ತ್ರ ಬೇಕು, ಏನಾದರೂ ಬೇಕು ಅಂದರೆ ದಯವಿಟ್ಟು ನಿಮ್ಮ ಶಕ್ತಿಯಾನುಸಾರ ನೂತನ ವಸ್ತ್ರವನ್ನು ಕೊಡುವಂಥದ್ದು ಅಥವಾ ಶಕ್ತಿಯಾನುಸಾರ ಹಣವನ್ನು ಕೊಡುವಂಥದ್ದು, ಅಥವಾ ಯಾರಾದರೂ ಕೂಡ ಅನ್ನ ಆಕಾಂಕ್ಷೆ ಇಟ್ಕೊಂಡು ಮನೆಗೆ ಬರ್ತಾರೆ ಅಂತಂದರೆ ದಯವಿಟ್ಟು ಒಳ್ಳೆಯ ಮನಸ್ಸಿಂದ ಸಮರ್ಪಣಾ ಭಾವದಿಂದ ನೀವು ಅವರ ಭಾವನೆಗಳಿಗೆ ಒಂದಷ್ಟು ಬೆಸುಗೆಯನ್ನು ಅಂದರೆ ಕೊಡುವಂಥದ್ದು. ಮನಸ್ಸು ಉಲ್ಲಾಸವಾಗಿ ಇಟ್ಕೊಂಡು ಇವತ್ತು ದಾನ ಮಾಡಿಯಪ್ಪ. ಇದು ಬಿಟ್ಟು ಬೇರೆ ಇನ್ನೇನು ಮಾಡಬೇಡಿ ನನ್ನ ಪ್ರೀತಿ ಬಂಧುಗಳೇ. ಈ
ಮನೆಯಲ್ಲಿ ಮಕ್ಕಳಿಂದ ಹಿಡಿದು ಆಮೇಲೆ ಗರ್ಭವತಿಯವರೆಲ್ಲ ಇರ್ತಾರಲ್ಲ, ಪಾಪ ನಾವು ಎಷ್ಟೊತ್ತು ಊಟ ಮಾಡಬೇಕು, ಗ್ರಹಣ ಇದೆಯಂತೆ, ಇದೇನೂ ತಲೆಗೆ ಹಾಕ್ಕೋಬೇಡಿ. ವೃದ್ಧರಾಗಿರಲಿ, ಮಕ್ಕಳಾಗಿರಲಿ, ಬೇರೆ ಯಾರೇ ಆಗಿರಲಿ, ಗ್ರಹಣ ಅನ್ನೋದನ್ನು ಮನಸ್ಸಿಗೆ ಹಾಕ್ಕೊಂಡು ಯಾವುದೋ ಗ್ರಹಚಾರ ತಂದ್ಕೋಬೇಡಿ. ಏನೂ ಗ್ರಹಣ ಇಲ್ಲ ಪ್ರೀತಿಯ ಬಂಧುಗಳೇ. ಯಾರೇ ಹೇಳಿದ್ದು ಕೇಳಿಸ್ಕೋಬೇಡಿ. ಇಲ್ಲಿ ಜ್ಞಾನ ಇದೆಯಲ್ಲ, ನನ್ನನ್ನು ಬಿಟ್ಬಿಡಿ, ಇಲ್ಲಿ ಇನ್ನೊಬ್ಬರನ್ನೂ ಬಿಟ್ಬಿಡಿ. ನೀವೇ ಸ್ವಲ್ಪ ಸರ್ಚ್ ಮಾಡಿ, ಅಲ್ಲಿ ಸರ್ಚ್ ಮಾಡಿದ್ರೆ ಗೂಗಲ್ಗೆ ಹೋಗಿ ಹುಡುಕ್ತೀರಿ, ಹುಡುಕಾಟ ಮಾಡಿ. ಇನ್ನೂ ಅಷ್ಟು ದೊಡ್ಡ ದೊಡ್ಡ ಗ್ರಂಥಗಳಿದ್ದಾವೆ, ಅವುಗಳು ಒಮ್ಮೆ ಪರಿಶೀಲನೆ ಮಾಡಿ ನೋಡಿ. ನಾನು ಹೇಳಿದ್ದು ಆಗಮ ಅಂತ ಕೆಲವೊಂದು ಸಬ್ಜೆಕ್ಟ್ ಸಿಗ್ತವೆ, ಪಾದ್ಮ ಸಂಹಿತ, ಚರ್ಯಾಪಾದ, ಕ್ರಿಯಾಪಾದ, ಆಮೇಲೆ 18 ಪುರಾಣಗಳು, ಆಮೇಲೆ ವೇದ, ಇದೆಲ್ಲವೂ ಇದೆ. ಜ್ಯೋತಿಷದ ಒಂದು ಬುಕ್ ಇಟ್ಕೊಂಡು ನೀವು ದಯವಿಟ್ಟು ಗ್ರಹಣ ಅನ್ಲಿಕ್ಕೆ ಹೋಗಬೇಡಿ. ಪಂಚಾಂಗ ಅಂತ ಒಂದು ಇಟ್ಕೊಂಡು ಗ್ರಹಣ ತನ್ನಲಿಕ್ಕೆ ಹೋಗಬೇಡಿ. ಬಹಳ ಇದೆ. ಆ ರೀತಿಯಾಗಿ ನೀವೇನಾದರೂ ನೋಡ್ತೀನಿ ಅಂತಂದರೆ ಅಂತಹದ್ದು ಉಲ್ಲೇಖ ನಮಗೆ ವೇದ ಪ್ರಮಾಣ ಆಗಿರುತ್ತೆ. ಯಾರೋ ಬರೆದು ಬಿಟ್ಟಿರ್ತಾರೆ. ಯಾರೋ ನೆನ್ನೆ ನನ್ನ ಹತ್ರ ಒಬ್ಬರು ವಾದ ಮಾಡಿದ್ರು. ವಾದ ಕೆಲವೊಂದು ಸಲ ಏನಾಗುತ್ತೆ ಅಂತಂದರೆ, ಪಂಡಿತರು ಮಾಡಿದಾಗಲೂ ಪಾಪ ನಾನು ತಪ್ಪು ಅಂತ ಹೇಳಲ್ಲ, ಬಹುಶಃ ಅವರ ತಿಳುವಳಿಕೆಯ ಜ್ಞಾನ ಅಷ್ಟೇ ಅಂತ ನಾನು ಭಾವಿಸ್ತೀನಿ. ಹಾಗಂತೇಳಿ ಅವ್ರದ್ದು ತಪ್ಪು ಅಂತಿಲ್ಲ. ಎಷ್ಟು ಪ್ರಶ್ನೆಗಳು ಮಾಡಿದ್ರೆ ಉತ್ತಮವೇ. ಈಗ ಯಾವುದೋ ಒಂದು ಮೆಟಲ್ದು ಒಂದು ಮೇರು ಅಂದ್ಕೊಳ್ಳೋಣ, ಅಥವಾ ಶ್ರೀಚಕ್ರ ಅಂದ್ಕೊಳ್ಳೋಣ. ಶ್ರೀಚಕ್ರ ಮೆಟಲ್ದಾಗಿರಲಿ ಅಥವಾ ಶ್ರೀಚಕ್ರ ಪಚ್ಚೆ ಆಗಿರಲಿ, ಅಂದರೆ ಎಮರಾಲ್ಡ್ ಅಂತ ನಾವೇನು ಕರಿತೀವೋ, ಈ ರೀತಿ ಏನಾದರೂ ವಿಗ್ರಹ ಸಣ್ಣದಿದ್ದರೆ ಅಥವಾ ಅದಕ್ಕೆ ಯಾವುದಾದ್ರೂ ಮೂರ್ತಿ ಆಗಿರಲಿ, ಅದರ ಒಳಗಡೆ ಬೀಜಾಕ್ಷರ ಇಲ್ಲದಿದ್ದರೆ ಆ ಯಂತ್ರ ಶವಕ್ಕೆ ಸಮಾನ ಅಂತ ಹೇಳಿದರು ಯಾರೊಬ್ಬ ಪಂಡಿತರು. ಶವಕ್ಕೆ ಸಮಾನ ಅಂತ. ಇದನ್ನು ಯಾರು ಹೇಳಿದರು, ಎಲ್ಲಿ ಹೇಳಿದ್ರು ಅಂದರೆ, ಪಾಪ ಯಾವುದೋ ಒಂದು ಗ್ರಂಥದಲ್ಲಿ ಬರೆದಿರ್ತಾರೆ. ಯಾರು ಈ ಹಿಂದೆ ಬರೆದಿರುವ ಗ್ರಂಥದಲ್ಲಿ ಯಾವಾತನ ಒಬ್ಬಾತ ಆತನ ಪಾಂಡಿತ್ಯಕ್ಕೆ ಸಂಬಂಧಪಟ್ಟಾಗೆ ಬೀಜಾಕ್ಷರ ಇಲ್ಲದೇ ಇರತಕ್ಕಂತಹ ಯಂತ್ರ ಅದು ಯಾವುದಾದರೂ ಆಗಿರಲಿ, ಅದು ಶವಕ್ಕೆ ಸಮಾನ ಅಂತ ಬರೆದಿದ್ದಾನೆ. ಇದೇ ಅದು ಯಾವುದೋ ಬರೆದಿರೋ ಒಂದು, ಅದನ್ನು ನೀವು ಅವರು ಬರೆದಿರ್ತಕ್ಕಂಥ ಪುಸ್ತಕ ಯಾವುದಾದ್ರೂ ಆಗಿರಲಿ, ಗ್ರಂಥ ಯಾವುದು ನೋಡಿ, ಇವೆಲ್ಲ ಗ್ರಂಥಗಳೇ. ವೇದದ ಉಲ್ಲೇಖ ಇಲ್ಲಿ ಯಾವುದೂ ಇಲ್ಲ. ಚೆನ್ನಾಗಿ ಕೇಳಿಸ್ಕೊಳ್ಳಿ ಪ್ರೀತಿ ಬಂಧುಗಳು, ವೇದದ ಉಲ್ಲೇಖ ಅಲ್ಲ ಇದು. ಯಾವತ್ತನ ಬರೆದಿರೋದು, ಅವನ ತಿಳುವಳಿಕೆ ಎಷ್ಟಿತ್ತೋ ಅದನ್ನು ಅವ ಬರದ, ಇದನ್ನು ಓದದವನ ತಿಳುವಳಿಕೆ ಎಷ್ಟಿತ್ತೋ ಅವನು ಅದನ್ನು ಹೇಳ್ತಿದ್ದಾನೆ. ಅದು ಸಮಂಜಸವಲ್ಲ. ಹಾಗಂತೇಳಿ ಬೀಜಾಕ್ಷರ ಯಾವುದು ಇಲ್ಲದೆ ಇರುತ್ತೋ ಅದೆಲ್ಲದಕ್ಕೂ ಕೂಡ ನೀವು ಹಿಂಗೆ ಹೇಳ್ತೀನಿ ಅಂದರೆ ಹೇಗೆ ಒಪ್ಕೊಳ್ತೀರಿ? ಈಗ ನಮ್ಮದು ಒಂದು ದೇಹ, ಇದು ಮೂರ್ತಿನೇ, ಇದರಲ್ಲಿ ಬೀಜಾಕ್ಷರ ಇಲ್ಲ. ಎಲ್ಲೋ ದೇವಾಲಯ ಪ್ರತಿಷ್ಠಾಪನೆ ಮಾಡೋ ದೇವರಿಗೂ ಕೂಡ ಬೀಜಾಕ್ಷರ ಇಲ್ಲ, ಅದು ಕೂಡ ಶವಕ್ಕೆ ಸಮಾನ. ಅಂದರೆ ಇದೇನು ಹೇಳುತ್ತೆ ಅಂತಂದರೆ, ಭಾವನೆ ಒಳಗಡೆ ಹೆಣಿಕೆ ನೋಡಬೇಕು. ಅಲ್ಲಿ ನಾನು ಅವರಿಗೆ ಕೊಟ್ಟ ಉತ್ತರ ಅದನ್ನು ಹೇಳ್ತಾನೆ. ನೀವು ಬರೀತೀರಿ ಅಥವಾ ನಿಮಗೆ ಅದು ಬರೀಲಿಕ್ಕೆ ಬರುತ್ತೆ, ನಿಮಗೆ ಬರದದ್ದು ಒಂದಷ್ಟು ಬಹುಶಃ ಸಿದ್ಧಿ ಆಗಿರಬಹುದು, ಅಷ್ಟಕ್ಕೆ ನೀವು ಈ ಮಾತನ್ನಾಡುವುದು ಸಮಂಜಸವಲ್ಲ. ವೇದ ಇದೆಯಲ್ಲ, ಅದು ಯಾರು ಬರೆದಿಲ್ಲ, ಅದಕ್ಕೆ ಅಷ್ಟೊಂದು ಶಕ್ತಿ ಇದೆ. ವೇದ ಅಂದರೆ ಏನೋ, ವೇದ ಅಂದರೆ ಯಾರೂ ಬರೆದಿಲ್ಲ. ಭಗವದ್ಗೀತೆ ಬರೆದವನಿದ್ದಾನೆ, ರಾಮಾಯಣ ಬರೆದದ್ದು ನಮಗಿದೆ, ಮಹಾಭಾರತ ಬರೆದದ್ದು ನಮಗೆ ಯಾರು ಗೊತ್ತಾಗುತ್ತೆ, ಬೈಬಲ್ ಬರೆದದ್ದು ಗೊತ್ತಾಗುತ್ತೆ, ಎಲ್ಲ ಬರೆದದ್ದವರು ಸಿಗ್ತಾರೆ ನಮಗೆ. ಈ ಒಂದು ವೇದವನ್ನು ಬರೆದದ್ದು ಯಾರು ಅಲ್ಲ, ಮತ್ತೆ ಇನ್ನೆಂಗೆ ಬಂತದ ನಮಗೆ? ಮತ್ತೆ ಹೆಂಗೆ ಬಂದ್ಬಿಡುತ್ತು? ಈಗ ಅಪೌರುಷೇಯ ಅಂದರೆ ಏನದು? ಹೆಂಗೋ ಒಟ್ಟಾರೆ ಪುಸ್ತಕದಲ್ಲಿ ಇದೆಯಲ್ಲ, ಇನ್ನು ಬರೋದನ್ನ ಹೆಂಗೆ ಬಂದ್ಬಿಡ್ತು? ಈಗ ವಾದ ಮಾಡಲಿ, ತಗೊಳ್ಳೋಣ. ಎಷ್ಟು ಸಲ ವಾದ ಮಾಡಿ ತಗೋಬೋದು ಇದನ್ನು. ಅದೇ ನಾನು ಹೇಳಿದೆ ಅವರಿಗೆ, ಈ ಒಂದು ಬಸ್ಸಲ್ಲಿ ಒಂದು ಸ್ಕ್ರೋಲಿಂಗ್ ಹೋಗ್ತಾ ಇರುತ್ತೆ, ಮಾರತ್ತಳ್ಳಿ ಟು ಮಾರ್ಕೆಟ್ ಅಂತ ಹಾಕಿರ್ತಾನೆ, ಸ್ಕ್ರೋಲಿಂಗ್ ಹೋಗ್ತಾ ಇರುತ್ತೆ, ಲೈಟ್. ಹಾಗೆ ಈ ಋಷಿಗಳು ಧ್ಯಾನದಲ್ಲಿದ್ದಾಗ ಅವರ ಮನಸ್ಸಲ್ಲಿ ಹೋಗ್ತಾ ಇದೆ. ಆ ಮನಸ್ಸಲ್ಲಿ ಹೋಗ್ತಾ ಇರೋ ಸುಮ್ಮನೆ ಹೋಗ್ಲಿಲ್ಲ, ಅದು ಅಂದರೆ ಸ್ಥಿತಿಕಾರಕನಾಗಿರತಕ್ಕಂತಹ ಮಹಾವಿಷ್ಣುವಿನ ಉಚ್ಛ್ವಾಸ ನಿಶ್ವಾಸಗಳವು. ಅಂದರೆ ಆತನ ಉಸಿರಾಟ ಅದು. ಆ ಉಸಿರಾಟವನ್ನು ಹಾಗೆ ಸೆರೆ ಹಿಡಿಯಲ್ಪಟ್ಟಿದೆ. ಅಂದರೆ ಸೆರೆ ಹಿಡಿದಿರ್ತಕ್ಕಂತಹದ್ದು ಆ ಉಸಿರಾಟ ವೇದ. ಅದನ್ನು ಈಗ ನಾನು ನಿಮಗೆ ಯಾವುದೋ ಒಂದು ಹೇಳಿದ್ದೀನಿ, ಅದನ್ನು ನೀವು ಬರೆದು ಬಿಟ್ಟು ಮಾಡ್ಕೊಂಡ್ಬಿಟ್ಟು ನಿಮ್ಮ ಹೆಸರು ಹಾಕ್ಕೊಂಡ್ರೆ, ಹಾಗೆ ಋಷಿಗಳು ಹಾಕ್ಕೊಳ್ಳಿಲ್ಲ, ನಾವು ಬರೆದಿರ್ತಂತ ಹಾಕ್ಕೊಳ್ಳಿಲ್ಲ. ಭಗವಂತನ ಉಚ್ಛ್ವಾಸ ನಿಶ್ವಾಸವನ್ನು ಹಿಡಿದಿಟ್ಟರು ಅವರು, ಅದೇ ನಮಗೆ ವೇದವಾಯಿತು. ಯಾರೂ ಬರೆಯಲಿಲ್ಲವೋ, ಬರೆದಿದ್ದರೆ ಅದಕ್ಕೆ ಪುರುಷ ಅಂತ ಕೊಡ್ತಾರೆ. ಪುರುಷ ಮೀನ್ಸ್ ಹೆಣ್ಣುಗಳು ಎರಡು ಕೂಡ ಸಂಸ್ಕೃತದಲ್ಲಿ. ಪುರುಷ ಅಂದರೆ ಒಂದು ದೇಹಕ್ಕೆ ಕೊಡುವಂಥದ್ದು. ಹಾಗೆ ಇದು ಅಪೌರುಷೇಯ, ಪುರುಷನಲ್ಲದ್ದು ಅಪೌರುಷೇಯವಾಗ್ತಾರೆ ಎಂದು ಯಾರು ಬರೆದಿಲ್ಲ, ಅದು ನಮಗೆ ವೇದ ಪ್ರಮಾಣ. ಕಾನೂನು ಹೇಗೆ ನಮಗೆ ಪ್ರಮಾಣ? ಈಗ ನಮ್ಮ ಆಲೋಚನೆಗೆ ಕಾನೂನು ಮಾತ್ರ ತಗೊಳ್ಳೋಣ, ಇನ್ಯಾವುದು ಬೇಡ ನಮಗೆ. ಕಾನೂನಲ್ಲಿ ಇದಿಲ್ಲ ಅಂದರೆ ಅದನ್ನ ಮಾಡೋ ಹಾಗಿಲ್ಲ, ರೂಲ್ ಅದು. ಹಾಗೇನೆ ವೇದ ನಮಗೆ ರೂಲ್ ಅದು.
ಅದಕ್ಕೆ ಅಲ್ಲೆಲ್ಲೂ ಹೇಳಿಲ್ಲ ಶವ ಅಂತ ನೀವು ಹೇಳಿಬಿಟ್ರೆ ಅಥವಾ ನಾನು ಹೇಳಿಬಿಟ್ರೆ. ಹಾಗೆ ಈ ಗ್ರಹಣಕ್ಕೂ ಕೂಡ ಯಾರು ಹೇಳಿದ್ದನ್ನು ಬಿಟ್ಟುಬಿಡಿ, ನೀವು ಸ್ವಲ್ಪ ಸಾಧ್ಯವಾದರೆ ಇಣಿಕೆ ನೋಡಿ. ಅಥವಾ ನಮಗೆ ವಿದ್ಯಾವಂತರು ಯಾರು ಬುದ್ಧಿವಂತರು ಯಾರು ಅಂತ ನಿಮಗೆ ಅವರನ್ನು ಜಸ್ಟಿಫೈ ಮಾಡೋಕ್ಕೆ ನಿಮಗೆ ಬರುತ್ತೆ. ಅದನ್ನಾದರೂ ಕೂಡ ಮಾಡ್ತಾ ಮುಂದುವರಿರಿ. ಉಳಿದು ನಿಮಗೆ ಬಿಡ್ತೀನಿ ಪ್ರೀತಿ ಬಂಧುಗಳೇ. ಖಂಡಿತ ಗುರುಗಳೇ, ತುಂಬಾ ಜನಕ್ಕೆ ಈ ಅನುಮಾನ ಇತ್ತು. ಒಟ್ಟಾರೆ ಹೇಳೋದಾದ್ರೆ ಈ 12ನೇ ತಾರೀಕು ಅಮಾವಾಸ್ಯೆ ಇರೋದ್ರಿಂದ ಗ್ರಹಣ ಇಲ್ಲಿದ್ಯಾ, ಆಚರಣೆ ಮಾಡಬೇಕಾ, ಹಾಗೆ ಯಾವ ನಕ್ಷತ್ರದ ಶಾಂತಿ ಮಾಡಬೇಕು ಅಂತ. ಸೊ ಅವೆಲ್ಲವೂ ಕೂಡ ಯಾವುದೇ ರೀತಿ ಗ್ರಹಣದ ಆಚರಣೆ ಇಲ್ಲಿಲ್ಲ, ಗೋಚಾರನೂ ಇಲ್ಲ ಅನ್ನೋದನ್ನ ಸ್ಪಷ್ಟವಾಗಿ ತಿಳಿಸ್ಕೊಟ್ರಿ. ಆದರೆ ಆ ದಿನ ನಾವು ಧ್ಯಾನ ಮಾಡೋದಾಗಿರ್ಬೋದು, ತಪಸ್ಸನ್ನ ಯಾವ ರೀತಿ ಮಾಡಬೇಕಾಗತ್ತೆ, ವಿಶೇಷವಾಗಿ ಅಮಾವಾಸ್ಯೆ ದಿನ ದಾನ ಮಾಡುವಂಥದ್ದು ಕೂಡ ಬಹಳ ಶ್ರೇಷ್ಠ ಅಂತ ಹೇಳಿದ್ರಿ. ತರಕಾರಿ ಆಗಿರ್ಬೋದು, ಎಳ್ಳು ಅಥವಾ ಧಾನ್ಯಗಳ ಒಂದು ದಾನ ಕೂಡ ಮಾಡುವಂಥದ್ದು ಬಹಳ ಉತ್ತಮ ಅಂತ ತಿಳಿಸ್ಕೊಟ್ಟಿದ್ದೀರಾ. ಇಷ್ಟೆಲ್ಲ ಮಾಹಿತಿ ವಿಚಾರವಾಗಿ ತಿಳಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ಹರೇ ಶ್ರೀನಿವಾಸ. ನಿಮಗೂ ಕೂಡ ಅನುಮಾನ ಇತ್ತಲ್ವಾ, ಗ್ರಹಣ ಇದೆ ಅಂತ ಕೆಲವರು ಹೇಳ್ತಾರೆ, ಗ್ರಹಣ ಇಲ್ಲ ಅಂತ ಹೇಳ್ತಾರೆ. ಆದರೆ ಆಚರಣೆ ಮಾಡಬೇಕಾ ಬೇಡವಾ ಅಂತ ಗುರುಗಳು ನಮಗೆ ಸ್ಪಷ್ಟವಾಗಿ ಸರಳವಾಗಿ ತಿಳಿಸ್ಕೊಟ್ಟಿದ್ದಾರೆ. ಟೆನ್ಷನ್ನೇ ಮಾಡ್ಕೊಳಕ್ಕೆ ಹೋಗಬೇಡಿ, ಯಾವುದೇ ರೀತಿ ಗ್ರಹಣ ಇಲ್ಲ, ಆಚರಣೆನೂ ಇಲ್ಲ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸುವಂತ ಸಮಯ ಆಗಿದೆ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು NK42 Fitness. Get your growth, speak loudly. Your fitness journey starts here. NK42 Fitness, second floor, Zudio Shop Building, Balagere Road, Vartur. Contact 97319 4115. Transform your body, transform your life. ನಮ್ಮ ಆರೋಗ್ಯವೇ ನಮ್ಮ ಸಂಪತ್ತು, ಅದನ್ನು ಕಾಪಾಡುವುದು ನಮ್ಮ ಹೊಣೆಗಾರಿಕೆ. ಭಗವಾನ್ ನೋಣಿ 55ಕ್ಕೂ ಹೆಚ್ಚು ಆರೋಗ್ಯದ ಸಮಸ್ಯೆಗಳಿಗೆ ರಾಮಬಾಣ. ಇದು ಕೇವಲ ಔಷಧಿ ಮಾತ್ರವಲ್ಲ, ಅಮೃತ ಸಂಜೀವಿನಿ. ನಮ್ಮ ಸಂಸ್ಥೆಯ ಉತ್ತಮ ಗುಣಮಟ್ಟದ ಹೇರ್ ಆಯಿಲ್, ಪೇನ್ ಆಯಿಲ್ ಮತ್ತು ನೋಣಿ ಸೋಪ್ ಲಭ್ಯವಿದೆ. ನೀವು ಕೂಡ ಭಗವಾನ್ ನೋಣಿ ಹೇರ್ ಆಯಿಲ್, ಪೇನ್ ಆಯಿಲ್ ಮತ್ತು ಸೋಪುಗಳನ್ನು ಕೊಂಡುಕೊಳ್ಳಲು ಈಗಲೇ ಸಂಪರ್ಕಿಸಿ 9590799995 8217847031.